ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಕಡಿ ರೆಸಿಪಿ ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ನಾನು ಇಲ್ಲಿ ಒಂದು ಪಾತ್ರೆ ಒಳಗೆ 2 ವಡ್ಕ ನಾನು ಮೊಸರು ಹಾಕೊಂಡಿದ್ದೀನಿ, ಅರ್ಧ ಚಮಚ ಉಪ್ಪು ಹಾಕೊಂಡಿದ್ದೀನಿ, ಅರ್ಧ ಗ್ಲಾಸ್ ನೀರು ಹಾಕೊಂಡು ನಾವು ಚೆನ್ನಾಗಿ ಮಜ್ಜಿಗೆ ಥರ ಮಾಡ್ಕೋಬೇಕು. ನಿಮಗೆ ಗಟ್ಟಿಯಾಗಿ ಬೇಕಂದ್ರೆ ಸ್ವಲ್ಪ ನೀರು ಹಾಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಕಡಾಯಿ ಕಾಯ್ದಿದೆ. ನೋಡಿ, ಅರ್ಧ ಚಮಚ ನಾನು ಜೀರಿಗೆ ಹಾಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ. ಇದು ಚಟಾಪಟ ಅಂತ ಸಿಡಿದ ಬಳಕೆ ಎಣ್ಣೆ ಹಾಕೋಬೇಕು. ಮೂರು ಚಮಚ ನಾನು ಎಣ್ಣೆ ಯೂಸ್ ಮಾಡಿದ್ದೀನಿ. ಒಂದು 4 ಒಣ ಮೆಣಸಿನಕಾಯಿ ಹಾಕೊಂಡಿದ್ದೀನಿ. ಕರಿಮೇವು ಹಾಕೊಂಡಿದ್ದೀನಿ. ಸ್ವಲ್ಪ ಇಂಗು ಯೂಸ್ ಮಾಡಿದ್ದೀನಿ. ಒಂದು ಈರುಳ್ಳಿ ಹಾಕೊಂಡಿದ್ದೀನಿ. ಇದು ಉದ್ದುದ್ದಾಗಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಈರುಳ್ಳಿ ಯಾಕೆ ಹಾಕೋಬೇಕಂದ್ರೆ ಇದು ಬೇಸಿಗೆ ಕಾಲದಲ್ಲಿ ತುಂಬಾ ತಂಪಾಗಿರುತ್ತೆ, ಅದಕ್ಕೆ ನಾನು ಯೂಸ್ ಮಾಡಿದ್ದೀನಿ. 1.5 ಚಮಚ ನಾನು ಹಸಿ ಮೆಣಸಿನ್ಕಾಯಿ ಕುಟ್ಕೊಂಡು ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು. ನೀವು ಖಾರ ಎಷ್ಟು ತಿಂತೀರಲ್ಲ ಅಷ್ಟು ಯೂಸ್ ಮಾಡಿ. ನೋಡಿ, ಲಾಸ್ಟ್ ಅರಿಶಿನ ಪುಡಿ ಹಾಕೋಬೇಕು, ಯಾಕಂದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ, ಇದು ನಾನು ಮಜ್ಜಿಗೆ ಇಟ್ಕೊಂಡಿದ್ದೆಲ್ಲ ಮಾಡಿಕೊಂಡು ಅದನ್ನ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಜ್ಜಿಗೆ ಹಾಕೊಂಡ ತಕ್ಷಣ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಇಲ್ಲಿ ಕಡಲೆ ಹಿಟ್ಟು ನಾನು ಹಾಕೊಂಡಿಲ್ಲ, ಯಾಕಂದ್ರೆ ಇದು ಬೇಸಿಗೆ ಕಾಲದಲ್ಲಿ ತುಂಬಾ ತಂಪಾಗಿರುತ್ತೆ, ಅದಕ್ಕೆ ನಾನು ಕಡಲೆ ಹಿಟ್ಟು ಯೂಸ್ ಮಾಡಿಲ್ಲ. ಅರ್ಧ ಚಮಚ ನಾನು ಉಪ್ಪು ಹಾಕೊಂಡಿದ್ದೀನಿ. ಲಾಸ್ಟ್ ನಾನು ಕಸೂರಿ ಮೆಥಿ ಹಾಕೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಕಡಿ ರೆಡಿ ಆಗಿದೆ. ನೋಡಿ, ನಿಮಗೆ ಚೆನ್ನಾಗಿ ಅನಿಸಿದೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.